ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗೆ ಅದರಿ, ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವು, ನಿಮ್ಗೆ ಇಷ್ಟ ಆಗತ್ತವನ ಅಂತ ಅನ್ಕೊಂಡಿನಿ. ಯಾಕೆ ಇಷ್ಟೊಂದು ಕಡಿಮೆ ವ್ಯೂಸ್ ಬರ್ತಾವಂತ ನನಗೆ ಅರ್ಥ ಆಗತ್ತಿಲ್ಲ. ವಿಡಿಯೋ ಇನ್ನು ನಿಮ್ಗೆ ಯಾವ ರೀತಿ ಇರಬೇಕು, ಹೇಗಿರಬೇಕು ಅಂತ ಹೇಳಿದ್ರು ಕಾಮೆಂಟ್ ಮಾಡಿ ತಿಳಿಸಿ. ಹಾರರ್ ಬೇಕಂದರೆ ಹಾರರ್ ಕೂಡ ಸೀರಿಯಲಲ್ಲಿ ಕ್ರಿಯೇಟ್ ಮಾಡಿದೆ, ಬಟ್ ಆದರೂ ನೀವು ಅದನ್ನು ನೋಡೋಕ್ಕೆ ತಯಾರಿಲ್ಲ. ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮಗೆ ಯಾವ ರೀತಿ ಕತೆ ಆದರೂ ಬೇಕು ಅಂತ ಹೇಳಿ ಅದೇ ರೀತಿ ಕತೆನ ಸ್ಟಾರ್ಟ್ ಮಾಡೋಣ. ಬಟ್ ಯಾರು ನೋಡ್ದಿರೋದಕ್ಕೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಎಲ್ಲ ಎಫರ್ಟ್ ಹಾಕಿ ಮತ್ತು ಕೆಲಸಗಳನ್ನ ಮಾಡಿಕೊಂಡು ಹುಡುಗರನ್ನ ಕರ್ಕೊಂಡು ವೀಡಿಯೋಸ್ನ ಮಾಡ್ತಾ ಇರ್ತೀವಿ. ಬಟ್ ನೀವು ನೋಡಲಿಲ್ಲ ಅಂದರೆ ನನಗೂ ಕೂಡ ಬೇಜಾರಾಗುತ್ತೆ. ಸೊ ಹಾಗಾಗಿ ಕೇಳ್ತಾ ಇರೋದು ಅಷ್ಟೇ. ವ್ಯೂಸ್ ಇನ್ನೂ ಜಾಸ್ತಿ ಬರಲಿ ಅಂತ ಕೇಳ್ಕೊತೀನಿ. ಇನ್ನೂ ಜಾಸ್ತಿ ಜನ ನೋಡಿ. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ, ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನೇನಾರು ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ ಹಾಗೆ ಇನ್ನೊಂದು ಏನಂತಂದರೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿ ವಿಡಿಯೋ ನೋಡಿದ ತಕ್ಷಣ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಹೇಳಿ. ಓಕೆನಾ? ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೇಗಿತ್ತು, ಯಾವ ರೀತಿ ಇದೆ ಕತೆ ಅಂತ ನೋಡೋಣ. ಛೇ, ಇವನು ನೋಡಿದ್ರೆ ಹಿಂಗೆ, ಇದು ನೋಡಿದ್ರೆ ಹಿಂಗೆ ಆಗತೈತಿ. ಈ ಮನ್ಯಾಗ ನಾನು ಇದ್ದಿದ್ದೆ ತಪ್ಪಾಗೈತಿ. ಎಷ್ಟು ಕೆಲಸ ಮಾಡಿದ್ರೂ ಮಾಡೇ ಇಲ್ಲ ಅಂತಂತಾನು. ಬರೀ ಇವ್ರವ್ವನ ಸರ ಕೊಟ್ಕೊಂಡು ಮಾಡ್ತಾನಂತಾನು. ಯಾಕೆ ನಾನು ಮಾಡೋದು ಇವನು ಕಣ್ಣಿಗೆ ಕಾಣಂಗಿಲ್ಲೇನು? ಬರೀ ಇವ್ರವ್ವ ಮಾಡೋದು ಅಷ್ಟೇ ಕಾಣ್ತತೇನೋ. ನಾನು ಎಷ್ಟು ಮಾಡಿದ್ರೂ ಇವ್ನ ಕಣ್ಣಿಗೆ ಕಾಣಂಗೇ ಇಲ್ಲ. ಬರೀ ಅವ್ರವ್ವ ಅಲ್ಲೇ ಇಲ್ಲಿ ಚರ್ಗಿ ತೆಗೆದಿಟ್ನಿ, ಅದನ್ನು ತೆಗೆದಿಟ್ನಿ, ಒಂದು ಕಸಬರ್ಗೆ ಹಿಡ್ಕೊಂಡು ಅನ್ಕೊಡೋದಂದ್ರೆ ಕಾಣ್ತತಿ. ಅದೇ ನಾನು ಎಲ್ಲ ಕೆಲಸ ಮಾಡಿ, ಎಲ್ಲ ಅಡುಗೆ ಮಾಡಿ, ಎಲ್ಲ ಮಾಡಿದ್ರೂ ಏನೂ ಮಾಡಿದಂಗೆ ಕಾಣಂಗಿಲ್ಲ. ನಾನು ಏನು ಮಾಡಿದ್ರೂ ಎಲ್ಲ ವೇಸ್ಟನ. ನನಗೆ ಸಾಕಾಗಿ ಹೋಗೈತೆ. ನನಗೆ ಈ ಮನೆಗೆ ಇರೋಕ್ಕೂ ಆಗವಲ್ತು. ಏನು ಮಾಡೋದು? ಮದುವೆ ಆದ್ಮೇಲೆ ಅಪ್ಪ ಅಮ್ಮನ ಬಿಟ್ಟು ಬಂದೇನಿ, ಲವ್ ಮಾಡಿ ಬಿಟ್ಟು ಬಂದ್ನಿ. ಇವನ್ನ ಇಷ್ಟಪಟ್ಟು ಮದುವೆ ಆಗಿ ಇಲ್ಲಿ ಕಷ್ಟನೋ ಸುಖನೋ ಇಲ್ಲೇ ಇರಬೇಕು. ಅಪ್ಪ ಅಮ್ಮ ನನಗೆ ಹೋದ್ರೆ ಸೇರಿಸ್ಕೋತಾರೇನ? ಅವಾಗ ಸೇರಿಸ್ಕೊಲಿಲ್ಲ, ಹೊಡೆದು ಬೈದು ಕಳಿಸಿದ್ರು. ಇನ್ನು ಇವಾಗ ಹೋದ್ರೆ ಸೇರಿಸ್ಕೋತಾರ ಅವ್ರು? ಅದ್ರಾಗ ಹೊಟ್ಟೆ ಮಾಡ್ಕೊಂಡು ಹೋದ್ರೆ ಕೇಳ್ತಾರ ಅವ್ರು? ಇಲ್ಲ ಇಲ್ಲ, ನಾನು ಹೋಗಬಾರ್ದು. ನಾನು ಹೋಗಿ ನನ್ನ ಮಾನ ಮರ್ಯಾದೆ ನಾನು ತಗೋಬಾರ್ದು. ನಾನು ಇಲ್ಲೇ ಇರಬೇಕು. ಹಂಗಂತ ಇವ್ರಿಗೆ ನಾನು ಹಂಚಿರಬಾರ್ದು. ನಾನು ಇವ್ರನ್ನ ಹಂಚಿ ಇಟ್ಕೋಬೇಕು. ಇವನು ಪ್ರೀತಿ ಮಾಡ್ಬೇಕಾದ್ರೆ ಇಷ್ಟೆಲ್ಲ ನಾಟಕ ಮಾಡ್ತಿದ್ದ. ಇವಾಗ ನೋಡು ಎಷ್ಟು ಡ್ರಾಮಾ ಮಾಡಾಕತ್ತಾನ ಅಮ್ಮ ಅಮ್ಮ ಅಂಥೇಳಿ. ಇವಂಗ ಸರಿಯಾಗಿ ಬುದ್ಧಿ ಕಲಿಸ್ತಾನೆ ಇವಂಗ. ಇಲ್ಲ ಅಂತಂದ್ರೆ ನನ್ನ ಎಲ್ಲ ಕೆಲಸ ನೀನ ಮಾಡಂತೇಳಿ ನನಗೆ ಅವ್ರು ಆರಾಮ್ ಕುಂದಿರ್ತಾನ. ಯಾಕೆ ತಿಂತಾರು ತಿನ್ನಾಕಾರ ಬೇಸರ ಆಗಂಗಿಲ್ಲ, ಕೆಲಸ ಮಾಡಕಂದ್ರೆ ಬೇಸರ ಆಗ್ತದೇನು. ಎಷ್ಟು ಶಾಣೆ ಅದ ನೋಡು. ಹೇಂತ ಮಾಡಿದ್ರೆ ಕೆಲಸ ಅಲ್ಲ, ತಾಯಿ ಮಾಡಿದ್ರೆ ಕೆಲಸ ಅದು. ಎಷ್ಟಾರ ಹೊಲಸು ಬುದ್ಧಿ ಐತಿ ನನ್ನ ಗಂಡಂದ. ನಾನು ಹೊಟ್ಟಿಲೇ ಇದ್ದಾನಂತ ಗೊತ್ತಿದ್ದನು ಹಿಂಗಂತಾನಂದ್ರೆ ನನಗೆ ಮನಸ್ಸಿಗೆ ಭಾಳ ಬೇಜಾರಾಗತ್ತೈತಿ, ಭಾಳ ಬೇಜಾರಾಗತ್ತೈತಿ. ಇವನು ನಾನು ಪ್ರೀತಿ ಮಾಡಿ ಮದುವೆಯಾಗಿದ್ದು, ನನ್ನ ಪ್ರೀತಿ ಮಾಡಿ ಮದುವೆಯಾಗಿದ್ದು ಅಂತ ನನಗೆ ಅಸಹ್ಯ ಹುಟ್ಟತೈತಿ. ಹೌದೌದು, ಅವನ ಮಾತ್ರ ಸುಮ್ಮನೆ ಬಿಡ್ಬೇಡ, ಅವನ ಸರ್ವನಾಶ ಮಾಡಬೇಕು. ಯಾಕಂತಂದ್ರ ನನ್ನ ಜೊತೆನೂ ಆಟ ಆಡಿದಾನವ. ಅವನ ಸಲುವಾಗಿ ನಾನು ವಿಷ ಕೊಡಿಸತ್ತೇನ. ಈಗ ನಿನ್ನ ಮದ್ವೆಯಾಗಿ ಬಂದನ, ನಿನ್ನ ಸುಮ್ಮನೆ ಬಿಡಂಗಿಲ್ಲನ, ಅವನು ಸುಮ್ಮನೆ ಬಿಡಂಗಿಲ್ಲನ. ನಿಮ್ಮ ಮಾವ ಬಂದ ತಡೆಯಕತ್ತಾನ, ನನ್ನ ಅವನ ಮೈಯಾಗ ಹೋಗಕತ್ರ ತಡೆಯಕತ್ತಾನ. ನೋಡು ಒಂದು ಗತಿ ಕಾಣಿಸ್ತೇನೆ ನಾನು. ನಿಮ್ಗೆಲ್ಲ ಒಂದು ಗತಿ ಕಾಣಿಸ್ಲಿಲ್ಲ ಅಂದ್ರ ನಾನು ಸತ್ತಿದ ಕರ್ತಾನೆ ಇರಂಗಿಲ್ಲ. ಇವನು ಪ್ರೀತಿ ಮಾಡಿ ಇವನು ಮದ್ವೆ ಆಗ್ಬೇಕಂತ ಸತ್ರ ಈಗ ಅವ್ನು ನಿನ್ನ ಮದ್ವೆಯಾಗಿ ಆರಾಮಾಗಿತಾನ. ಅವ್ನು ಬಿಡಂಗಿಲ್ಲನ. ಮತ್ತೆ ಯಾರೋ ಮಾತಾಡಿದಂಗ ಆಗತ್ತಿಲ್ಲ. ಅಯ್ಯೋ, ನಾನು ಹುಷಾರಾಗಿರ್ಬೇಕಿಲ್ಲಿ. ನಾನು ನೋಡಿದ್ರೆ ಎಲ್ಲರೂ ಅಂಜಾಕತ್ತಾರ. ನಾನು ಸತ್ತ ದೆವ್ವಾಗಿನಿ, ಆದ್ರೂ ನಾನು ಎಷ್ಟು ಚಂದ ದಿನದ. ಅಯ್ಯೋ ಸೋನ, ಇಲ್ಲಿ ಇಂಥ ಪರಿಣಾಗೈತಿ. ನಾನು ಇಲ್ಲಿಂದ ಓಡ್ಬೇಕು ಮಾತ್ರ. ಅಯ್ಯೋ, ಓಡಿ ಹೋದು. ಯವ್ವ, ಅಲ್ಲೇನೋ ಇತ್ತವ್ವ, ಗಾಬರಿಯಾಗೆ ಇಲ್ಲಿ ಓಡ್ ಬಂದು ಕುಂತಾನೆ. ಇಲ್ಲಿ ಏನಾರ ಬರ್ದಿರಂಗೆ ನೋಡ್ಕೋಪ ದೇವ್ರ. ಯಾಕೋ ನನಗೆ ದೇವ್ಗಳು ಇಟ್ಟು ಕಾಟ ಕೊಡಕತ್ತಾವು. ನಾನೇನು ತಪ್ಪಡೆ ಅಂತ ನನಗೆ ಹಿಂಗೆ ಕಾಟ ಕೊಡಕ್ತಾವ ದೇವ್ರ. ನನಗೆ ಒಂದು ತಿಳಿದಂಗಾಗೈತಿ. ಏನಾತವ ನಿಧಿ, ಹಂಗೆ ಓಡ್ ಬಂದ ಇಲ್ಲಿ ಕುಂತು ಬಿಟ್ಟಿದಿ. ನಾನು ಕರ್ದ್ನಿ, ನಿಂಗೆ ಕೇಳಿಸ್ಲಿಲ್ಲೇನ? ನಾನು ಯಾಕೆ ಓಡಿ ಹೊಂಟಾಳಂತೆ ಕೆಲಸ ನೋಡಾಕ್ ಬನ್ನಿ. ನೀ ನೋಡಿದ್ರೆ ಇಂಥ ಪರಿ ಗಾಬರಿ ಯಾಕೆ ಕುಂತಿದಿ? ಏನಾತ ಯವ್ವ? ನಿಧಿ, ನಿನ್ನ ಕೇಳಾಕತ್ತನ, ಯಾಕೆ ಸುಮ್ಮ ಕುಂತಿದಿ? ಏನಾತು? ಅಯ್ಯೋ ಹತ್ತಿರ ಅಡುಗೆ ಮನ್ಯಾಗ ಪಶ್ನಕ್ಕೆ ಒಂದು ಏನೋ ನಗತಿತ್ರಿ. ಆಮೇಲೆ ನಿಮಗ ಬಂದ ಒದ್ರಿ ಅವ್ನು ಹೋದ.
ಅವ್ ಹೋದ್ಮೇಲೆ ಮತ್ತೇನು ಗೊತ್ತಿಲ್ರಿ, ಮತ್ತೊಂಥರ ನಗು ಬೇರೆದ ಸೌಂಡ್ ಕೇಳಾಕತ್ರಿ. ಅಂಜಿ ಕ್ಯಾಸ ಕಾಲು ನಡಿಗೆ ಕ್ಯಾಸ ಓಡಿ ಬಂದ್ಬಿಟ್ಟಿನ್ರಿ ಹತ್ತಿರ. ಯಾಕೆ ಹಿಂಗಾಗತ್ತು ನನಗೆ ಗೊತ್ತಾಗ್ವಲ್ತು, ಯಾರಿಗೂ ಗೊತ್ತಾಗ್ವಲ್ತು, ಯಾರಿಗೂ ಕಾಣಿಸ್ವಲ್ತು, ಬರೀ ನನಗಷ್ಟೇ ಕಾಣಾಕತ್ತತಿ. ಯಾಕೆ ಹಿಂಗಾಗತ್ತತಿ ನನ್ನ ಹೊಟ್ಟಿಲಿ ಗಿಟ್ಲಿ ಅದನ್ನಂತೇಳಿ ನನ್ನ ದೇವ್ಗಳು ಕಾಡಾಕತ್ಬಿಟ್ಟಾವು ಏನೋ ರೀ. ಏನು ಮಾಡ್ಬೇಕಂತ ಒಂದು ತಿಳಿದಂಗೆ ಆಗೈತ್ರಿ. ದೇವ್ರಿಗೆಲ್ಲ ಹೋಗಿ ಬರೋಣ್ರಿ ಹತ್ತಿರ, ನನ್ನ ದೇವ್ರಿಗೆಲ್ಲ ಕರ್ಕೊಂಡು ಹೋಗ್ತಾರೇನ್ರಿ. ನನಗೆ ಬಹಳ ಭಯ ಆಗತ್ತೈತ್ರಿ ಹತ್ತಿರ. ರಾತ್ರಿ ನಿದ್ದೆ ಸದಾ ಬರಬಾರ್ದು. ಈಗ ನೋಡಿದ್ರೆ ಹಿಂಗೆ ಬೆಳಗಿನ ಜಾವ ನನ್ನ ನಗು ಸಗೊಂಡು ಆಮ್ಯಾಗ ಅಲ್ಲಿ ಬಂದು ಯಾರೋ ಮಾತಾಡಿದಂಗೆ ಹಿಂಗೆಲ್ಲ ಆಗಕತ್ತು ಬಿಟ್ಟತಿ. ನನಗೆ ಕಾಲು ಗಡ 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 ನಡ್ದಾಕತ್ತಾವ ಹತ್ತಿರ. ಆತು, ನೀನು ರೆಡಿಯಾಗೋ, ಹೋಗೋಣಂತ. ಹ್ಞೂ ರೀ ಹತ್ತಿರ, ಆಯ್ತು ರೀ. 10 ನಿಮಿಷ ಅಂದ್ರೆ ರೆಡಿಯಾಗಿ ಬಂದ್ಬಿಡ್ತೇನೆ ರೀ ಹತ್ತಿರ. ಹಾಂ ಸರಿ, ಜಲ್ದಿ ಬಾ. ನಾನು ಅಲ್ಲೇ ಸೋಫಾ ಮ್ಯಾಗ ಸ್ವಲ್ಪ ಹೊತ್ತು ಕುಂತಿರ್ತೇನೆ, ಅಡ್ಡಾಗಿರ್ತೇನೆ. ಯಾಕೋ ನಡ ಭಾಳ ಅನ್ಸಾಕತ್ತತಿ, ನಾನು ಅಡ್ಡಾಗಿರ್ತೇನೆ, ನೀನು ರೆಡಿಯಾಗಿ ಬಾ. ಹಾಂ ಹ್ಞೂ ಹ್ಞೂ ಆಯ್ತು ರೀ ಹತ್ತಿರ. ನಿನಗೆ ಹಿಂಗ ಕಾಡಿಸ್ಬೇಕು. ದೇವಸ್ಥಾನಕ್ಕೆ ಹೋಗ್ತಿದ್ದಿ, ದೇವಸ್ಥಾನಕ್ಕೆ ಹೋಗ್ ದೇವಸ್ಥಾನಕ್ಕೆ. ಅಯ್ಯೋ, ಯಾರೋ ನನ್ನ ಕೂದಲ ಸಿಗತ್ತಾರಲ್ಲ, ಯಾರು ಇರ್ಬೋದು, ಯಾರು ಸಿಗತ್ತರಿ ರೀ? ನೀವೇನಾರ ಅದರೇನ ಇಲ್ಲಿ? ಅಯ್ಯೋ, ನನ್ನ ಕೂದಲ ಯಾಕ್ರಿ ಸಿಗತ್ತರಿ? ಬೇಡ್ರಿ, ಏನಾದ್ರಿ ನಿಮಗೆ ಹುಚ್ಚಿಗೆ ಹಿಡಿತಾನ? ನೀವು ಇಲ್ಲೇ ಇದ್ರಿ, ಯಾವಾಗಿದ್ರಿ ಇಲ್ಲಿ? ನಾನು ನೋಡೇ ಇಲ್ಲ. ಏ, ನಾನು ನಿನ್ ಗಂಡ ಅಲ್ಲ, ನಾನು ದೆವ್ವ. ದೇವಸ್ಥಾನಕ್ಕೆ ಹೋಗಿದ್ದಿ, ದೇವಸ್ಥಾನಕ್ಕೆ ದೇವ್ರ ಹತ್ರ ನನಗೆ ಅಂಜಿಕ್ ಬರ್ದಂಗೆ ಮಾಡೋದು ಕೇಳಕ್ ಹೊಂಟೇನ? ಹೋಗೋಗು, ನೀನು ದೇವಸ್ಥಾನಕ್ಕೆ ಒಳಗೆ ಹೋಗಕ್ ಆಗಂಗಿಲ್ಲ, ಹಂಗ್ ಮಾಡ್ತೀನಿ ನಾನು. ಅಯ್ಯೋ ದೇವ್ರ, ಅಯ್ಯೋ ಶಿವನ, ನೀವು ನನ್ನ ಹಿಂಗೆ ಕಾಡಕತ್ತೀರಿ? ಯಾರು ನೀವು? ನನ್ನ ಯಾಕೆ ಬರೀ ಕಾಡಕತ್ತೀರಿ? ನಾನು ಏನು ತಪ್ಪು ಮಾಡೇನು? ನಿಮಗೆ ನಾನು ಏನು ತೊಂದರೆ ಕೊಟ್ಟೇನಂತ ನನಗಿಂತ ಬರೀ ಕಾಡಕತ್ತೀರಿ? ನೋಡ್ರಿ, ನನ್ನ ಹಿಂಗೆ ಕಾಡಕ್ಕೆ ಹೋಗ್ಬೇಡ್ರಿ. ನೀವು ಯಾರಾದ್ರೂ ನನಗೆ ಗೊತ್ತಿಲ್ಲ, ನಿಮ್ಮ ಕೈ ಮುಗಿತನ. ನೀವು ಯಾವ ಊರ್ದಾರು ಗೊತ್ತಿಲ್ಲ. ಈ ದೆವ್ವ ನೋಡು, ನನಗೆ ಏನೇನು ಮಾಡಬೇಡ, ನನಗೆ ಹಿಂಗೆ ಕಾಟ ಕೊಡಬೇಡ. ನಿನಗೆ ಏನಾರು ಆಗಬೇಕಾಗಿದ್ರೆ ಹೇಳು, ಕೆಲಸ ಮಾಡಿಕೊಡ್ತಾನೆ. ಆದ್ರೆ ನೀವು ಇಂಥ ಪರಿ ನನಗೆ ಕಾಡಿರ, ನನಗೆ ಊಟ ಸೇರ್ವಾತು, ನೀತಿ ಬರ್ವಾತು, ಏನು ಆಗಬಾರ್ದು. ನನಗೆ ಬರೀ ಭಯ ನಾನು ಆಗತ್ತತಿ, ಕಾಲೆಲ್ಲ ನಡ್ಕತ್ತಾವ, ರಾತ್ರೆಲ್ಲ ನೀತಿ ಬರ್ವಾತ. ಈಗ ಹೋಟೆಲ್ ಅದ್ರ ನಾನು ಇಂಥ ಟೈಮ್ನಾಗ ಆರಾಮಾಗಿ ನಿದ್ದೆ ಮಾಡ್ಬೇಕು, ಹೊಟ್ಟೆ ತುಂಬ ಊಟ ಮಾಡ್ಬೇಕು, ಕಣ್ ತುಂಬ ನಿದ್ದೆ ಮಾಡ್ಬೇಕು. ಆದ್ರೆ ನನಗೆ ನಿನ್ನ ದ್ಯಾಸಾಗ ನಿದ್ದಿನ ಬರವಾತು. ಬರೀ ಭಯ ಆಗಿ ಊಟ ಸೇರ್ವತ್ತು, ನಿದ್ದೆ ಬರ್ವತ್ತು, ಕೆಲಸ ಮಾಡೋಕ್ಕಾಗ್ಬತ್ತು. ಅದ್ರ ಸಲುವಾಗಿ ನನ್ನ ಗಂಡನ ಕಡೆಯಿಂದ ಬಯಸ್ಕೊನಿ. ಅವ್ನು ನೋಡಿದ್ರೆ ಒಂದು ಹೊಡೆದ ಹೋಗ್ಬಿಟ್ಟು ಈಗ ನಿನ್ನ ಸಲುವಾಗಿ ಈಗ ಮತ್ತೆ ನಾನು ದೇವ್ರ ಹೊಂಟನ. ನನ್ನ ದೇವ್ರಿಗೆ ಹೋಗೋದನ್ನ ತಡಿಬೇಡ, ನಾನು ದೇವ್ರಿಗೆ ಹೋಗ್ಬೇಕು. ದೇವ್ರಿಗೆ ಹೋಗೋದನ್ನ ನಿಲ್ಲಿಸ್ಬೇಡ ದೆವ್ವ, ನಿಲ್ಲಿಸ್ಬೇಡ. ನಾನು ದೇವ್ರಿಗೆ ಹೋಗ್ಲೇಬೇಕು. ನನಗೆ ಭಾಳ ಭಯ ಆಗತೈತಿ. ನಿನ್ನ ಕೈ ಮುಗಿತಾನೆ. ನಿನಗೇನು ಆಗಬೇಕಾಗಿದೆ ಹೇಳು, ಮಾಡಿಕೊಡ್ತಾನೆ ಬೇಕಿದ್ರೆ. ನೀನು ನನಗೆ ಮಾಡಿಕೊಡ್ತಿದ್ದಿ? ಇವಳು ನನಗೆ ಮಾಡಿಕೊಡ್ತಾಳಂತ. ಏನು ಮಾಡಿಕೊಡಕ್ಕಾಗತ್ತ ನಿನ್ನ ಕೈಯಾಗ? ಇದ್ದಾಗ ಕೇಳಿದ್ದನ್ನ ಮಾಡಿಕೊಟ್ಟಿಲ್ಲ, ಈಗ ಮಾಡಿಕೊಡು ಹಂಗಂತಾಗ ಏನೈತಿ ನಿನ್ನ ಕಡೆ? ಹಾ, ಏನೈತಿ? ಏನಾರ ಇದ್ರ ನಿಮ್ಮ ಮತ್ತಿನ ಚಂದಾಗ ನೋಡ್ಕೊ ಅಷ್ಟ. ನಾನು ಮತ್ತಿನ ಚೆನ್ನಾಗಿ ನೋಡ್ಕೊಂಡ್ರೆ ನೀನು ನನಗೆ ಅನ್ಸಂಗಿಲ್ಲ, ನೀನು ಹೊಟ್ಟೋಗ್ಬಿಡ್ತಿ. ಹಾಗಂದ್ರೆ ನನ್ನ ಮತ್ತಿನ ಚಲೋ ನೋಡ್ಕೋತಾನೆ, ಭಾಳ ಚಂದ ನೋಡ್ಕೋತಾನೆ ಅವ್ರನ್ನ. ಅವ್ರಿಗೇನು ಅನ್ನಂಗಿಲ್ಲ, ಅವ್ರಿಗೇನು ಕೆಲಸ ಹಚ್ಚಂಗಿಲ್ಲ, ಏನು ಮಾಡ್ಸಂಗಿಲ್ಲ. ಅಂದ್ರೆ ನೀನು ನನಗೆ ಭಯ ಪಡ್ಸಂಗಿಲ್ಲಲ್ಲ, ಇನ್ನು ಮುಂದೆ ನೀನು ನನಗೆ ಅನ್ಸಂಗಿಲ್ಲಲ್ಲ ಅಂತೇಳಿ ಮಾತು ಕೊಡು. ನಾನು ಅವ್ರನ್ನ ಚಲೋ ನೋಡ್ಕೋತಾನೆ. ಹಾಂ, ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ಬೋದೇವ. ನನ್ನ ಬಿಟ್ಬಿಡು, ನನ್ನ ಭಯ ಭಾಳ ಆಗತ್ತೈತಿವ, ನನ್ನ ಬಿಟ್ಬಿಡು. ನೋಡ್ತೀನಿ ನಾನು, ನೀನು ಎಷ್ಟು ಚಂದಾಗ ನೋಡ್ತೀನಿ ಅಂತ ಹೇಳಿ ನೋಡ್ತಾನೆ. ಆಮ್ಯಾಲ ನಿನಗೆ ನಾನು ಬಿಟ್ಬಿಡ್ತೇನೆ. ಅಲ್ಲಿ ಗಂಟ ನಾನು ನಿನ್ನ ಬಿಟ್ಬಿಡಂಗಿಲ್ಲ, ನಿನ್ನಿಂದ ನೋಡ್ಕೊಂತ ಇರ್ತೀನ. ನೀ ಏನಾರ ನೀ ಮತಿ ಕಾಟ ಕೊಡಿ ನನಗೆ ಗೊತ್ತಾದ್ರೆ ಆಮೇಲೆ ನಿಂಗೊಂದು ಗತಿ ಕಾಣಿಸ್ತಾನೆ. ಹಾ, ಈಗ ಹೋಗು, ದೇವಸ್ಥಾನಕ್ಕಾದ್ರೂ ಹೋಗು, ಎಲ್ಲಿಗಾರ ಹೋಗು. ಹಾ, ನಾನು ಮಾತ್ರ ನಿನ್ನ ಬಿಡಂಗೇ ಇಲ್ಲ. ನನಗೆಲ್ಲರೂ ಯಾಕೆ ಹಿಂಗೆ ಕಾಡಕತ್ತಾರು? ಗಂಡನೂ ಕಾಡಕತ್ತಾನ, ಈ ಕಡೆ ದೇವುಗಳು ಕಾಡಕತ್ತಾವ. ನನ್ನ ಯಾಕೆ ಹಿಂಗೆ ಕಾಡಕತ್ತಾರು? ನನಗೆ ಸಾಕಾಗೋಗೈತಿ, ನನಗೆ ಇರಕ್ಕೆ ಆಗ್ಬಾರ್ದು. ಸತ್ತು ಬಿಟ್ರೆ ಚಲೋ ಇರ್ತೈತಿ. ಯಾಕೆ ಹಿಂಗಾಗತ್ತೈತಿ ನನ್ನ ಜೀವನದಾಗ? ಯಾಕೆ ಹಿಂಗಾಗತ್ತೈತಿ? ಚಲೋ ಇರ್ತಾನಂತ ಇವನ್ ಮದುವೆ ಆಗಿ ಬಂದ್ರೆ ಹಿಂಗಾಗಕತ್ ಬಿಟ್ಟೈತಿ. ಏನಪ್ಪ ಮಾಡಲಿ ದೇವ್ರೆ ನಾನು?